ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನುವ ಭವಿಷ್ಯವನ್ನು ನುಡಿತಾ ಇದ್ದರು ಬಸನಗೌಡ ಪಾಟೀಲ್ ಯತ್ನಾಳರು. ನಿಮ್ಮ ಪಕ್ಷದಲ್ಲಿ ಏನಾಗುತ್ತೆ, ನಿಮ್ಮ ಹೋರಾಟ ಏನಾಗುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತಲ್ಲಿ. ಅವ್ರು ಹೇಳಿದ್ರು, ವಿಜಯೇಂದ್ರರನ್ನೇನಾದರೂ ಬಿ ಜೆ ಪಿ ಹೈಕಮಾಂಡ್ನವರು ರಾಜ್ಯಾಧ್ಯಕ್ಷ ಅಂತ ಘೋಷಣೆ ಮಾಡಿದ್ರೆ 24 ಗಂಟೆಗಳಲ್ಲಿ ನಮ್ಮ ಪಕ್ಷಕ್ಕೆ, ಹೊಸ ಪಕ್ಷಕ್ಕೆ ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. JCB ಪಕ್ಷದ ಹೆಸರು. JCB ಅಂದರೆ ಏನು ಅಂತ ಪ್ರಶ್ನೆಯೂ ಬಂತು. ಜೆ ಅಂದರೆ JDS ಅಂದರೆ ಅಂತೆ, ಸಿ ಅಂದರೆ ಕಾಂಗ್ರೆಸ್ ಅಂತೆ, ಬಿ ಅಂದರೆ BJP ಅಂತೆ. ಈ ಎಲ್ಲ ಪಕ್ಷಗಳಲ್ಲಿರುವ ಅಸಮಾಧಾನಿತರು ಪ್ಲಸ್ ಇನ್ನುಳಿದ 10% ಯುವತಿಯರು, ಇಷ್ಟು ಜನ ಬಂದು ಸೇರ್ಕೊಂಡ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಅಂದ್ರೆ ಅವರು. ಇಷ್ಟು ಜನ ಬಂದು ಸೇರ್ಕೊಂಡ್ಬಿಟ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ. BJPಯ ಶಾಸಕರುಗಳ ಪೈಕಿ 55 ಶಾಸಕರು ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳರ ಬೆಂಬಲಕ್ಕಿದಾರಂತೆ. ನಾನು BJPಯಲ್ಲಾದರೂ ಇರಲಿ, ಸ್ವಂತ ಪಕ್ಷದಲ್ಲಾದರೂ ಇರಲಿ, ಮುಂದಿನ ಮುಖ್ಯಮಂತ್ರಿ ಆಗೋದು ನಾನೇ ಅಂತಾರವರು. ಕೇಳಿಸ್ಕೊಳ್ಳಿ ಒಮ್ಮೆ. JCB ಯಾವಾಗ ಚಾಲು ಆಗ್ತೈತೆ ಗೊತ್ತೈತೇನ್ರಿ? ಇನ್ನೊಮ್ಮೆ ವಿಜಯೇಂದ್ರನ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ JCB ಚಾಲು. ಆ ಅನೌನ್ಸ್ ಆದ ಮರುದಿವಸ ಚಾಲು ಹೊಸ ರಾಜಕೀಯ ಪಕ್ಷ. ನಿಮಗೆ ಹೇಳ್ರೆ, ನಮ್ಮ BJP ಎಷ್ಟು ಮಂದಿ MP ಅದಾರೆ? 25 ಮಂದಿ ಅದಾರೆ. 23 ಮಂದಿ ನನ್ನ ಕಡೆ ಅದಾರೆ. 60 ಮಂದಿ ಏನು MLA ಅದಾರಲ್ಲ, 55 ಮಂದಿ ನನ್ನ ಕಡೆ ಅದಾರೆ. 28ಕ್ಕೆ ಮುಖ್ಯಮಂತ್ರಿಯಾಗಿ 11 JCBಗಳ ಪೂಜೆ ಮಾಡಿ, ಜ್ಞಾನಪೂರ್ಣಂ ಜಗನ್ಜ್ಯೋತಿ ಹಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ. ಆ ಪಾರ್ಟಿಯಾಗಿ ಇದ್ದರೂ ಹೋಗ್ತೀನಿ, ಪಾರ್ಟಿಯಾಗಿ ಇರ್ಲಿಕ್ಕಂದ್ರೆ ಹೋಗ್ತೀನಿ. JCB ಅಂದ್ರೆ ಜೆ ಅಂದ್ರೆ JDS, ಅಲ್ಲಿ ನಾರಾಜಾದವ್ರು ನಮ್ಮ ಕಡೆ ಬರ್ತಾರೆ. ಸಿ ಅಂದ್ರೆ ಕಾಂಗ್ರೆಸ್, ಅಲ್ಲೂ ಒಳ್ಳೆಯವ್ರು ಅದಾರ, ಅವರು ನಮ್ಮ ಪಾರ್ಟಿಗೆ ಬರ್ತಾರೆ. ಬಿ ಅಂದರೆ BJP, ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ. ಎಲ್ಲ ಕಡೆ 30% ತೊಗೊಳ್ತೀನಿ. 10% ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ ಪಕ್ಷ ಕಟ್ತೀನಿ. JCB ಆಯ್ತಲ್ಲ, ಪ್ಲ್ಯಾನ್ ಪರ್ಫೆಕ್ಟ್ ಇದೆ.